ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯೂಟ್ಯೂಬ್ದು ಒಂದು ಅಪ್ಡೇಟ್ ಬಂದಿದೆ. ಲೈಕ್ ಯಾವ್ದೆಲ್ಲ ಮಾನಿಟೈಸೇಷನ್ ಆಗಿದೆ ಅವ್ರ ಮೇಲೆ ಒಂದು ಆ್ಯಡ್ ಸೂಟಬಿಲಿಟಿ ಅಂತ ನೀವು ವಿಡಿಯೋ ಅಪ್ಲೋಡ್ ಮಾಡಬೇಕಿದ್ರೆ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ಗೊತ್ತಾ? ಆ್ಯಡ್ ಸೂಟಬಿಲಿಟಿದು. ಓಕೆನಾ? ಯಾವುದ್ರಲ್ಲಿ ನೀವು ಅಪ್ಲೋಡ್ ಮಾಡಿದರೆ ಕ್ರೌಮ್ ಬ್ರೌಸರಲ್ಲಿ ಮಾತ್ರ ಅಪ್ಲೋಡ್ ಮಾಡಿದರೆ ನಿಮಗೆ ಈ ಆಪ್ಷನ್ ಸಿಗುತ್ತೆ. ಇದರಲ್ಲಿ ಬಂದುಬಿಟ್ಟು ನೀವು ನಿಮ್ಮ ವಿಡಿಯೋನ ರೇಟ್ ಮಾಡಬೇಕು, ನಿಮ್ಮದು ಯಾವ ಟೈಪ್ ವಿಡಿಯೋ ಅಂತ. ಓಕೆನಾ? ಸೊ ಮಿಸ್ಸಾಗಿ ನೀವು ಅದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಬಿಟ್ರೆ ಏನಾಗುತ್ತೆ, ನಿಮ್ಮದು ವೀಡಿಯೋಸಲ್ಲಿ ಆ್ಯಡ್ಸ್ ರನ್ ಆಗೋಲ್ಲ. ಓಕೆನಾ? ಸೊ ಯಾವ್ದು ಸೆಲೆಕ್ಟ್ ಮಾಡಬೇಕಿದ್ರಲ್ಲ ಆಪ್ಷನ್ನು ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ಫುಲ್ಲು. ಸೊ ಬನ್ನಿಗೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾನು ಆಲ್ರೆಡಿ ವಿಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ. ಓಕೆನಾ? ಸೊ ಇಲ್ಲಿ ನೀವು ಪೋಸ್ಟ್ ಮಾಡಬೇಕಿದ್ರೆ ಏನು ಶೋ ಆಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಯಾರ್ದೆಲ್ಲ ಮಾನಿಟೈಸೇಷನ್ ಆಗಿದೆ ಅವ್ರದ್ದು. ಓಕೆನಾ? ಸೊ ನಾವು ಇಲ್ಲಿ ನೆಕ್ಸ್ಟ್ ಮಾಡಿದಾಗ ಇಲ್ಲಿ ಮಾನಿಟೈಸೇಷನ್ ಆನ್ ಮಾಡಬೇಕು. ಅದಾದಮೇಲೆ ನೀವು ನೋಡಿ, ಇಲ್ಲಿ ನೆಕ್ಸ್ಟ್ ಮಾಡಿದಾಗ ನಿಮಗೆ ಅಲ್ಲೊಂದು ಆಪ್ಷನ್ ಕಾಡ್ತಾ ಇದೆ, ಆ್ಯಡ್ ಸೂಟಬಿಲಿಟಿ. ಓಕೆನಾ? ಸೊ ಇದರಲ್ಲಿ ನೀವು ಆಪ್ಷನ್ಗಳು ಏನಿದೆ ಇದನ್ನೆಲ್ಲ ಕರೆಕ್ಟಾಗಿ ಓದಬೇಕು. ಓಕೆನಾ? ಸೊ ನಿಮ್ಮದು ಯಾವುದಾದ್ರೂ ಕಾಂಟೆಂಟ್ ಇದರಲ್ಲಿ ಯಾವುದಾದ್ರೂ ಮ್ಯಾಚ್ ಆಗುತ್ತಾ? ಓಕೆನಾ? ಸೊ ಮ್ಯಾಚ್ ಏನಾದರೂ ಆಗೋ ಥರ ಇದ್ದರೆ ನಿಮ್ಮ ವಿಡಿಯೋ ಏನಾದರೂ ಇದೆಯಲ್ಲ ಆ ವಿಡಿಯೋದಲ್ಲಿ ನಿಮ್ಮದು ಆ್ಯಡ್ಸ್ ರನ್ ಆಗೋಲ್ಲ. ಓಕೆನಾ? ಏನಕ್ಕಂದರೆ ಇದು ಎಲ್ಲ ಹಾರ್ಮ್ಫುಲ್ ವೀಡಿಯೋಸು, ಲೈಕ್ ಬೇರೆ ಬೇರೆ ಥರ ರೀತಿಯಲ್ಲಿ ವೀಡಿಯೋಸ್ ಮಾಡ್ತಾರಲ್ಲ, ಸೊ ಅದಕ್ಕೆ ಇದು ಬಂದುಬಿಟ್ಟು ಆಪ್ಷನ್ನ ಆ್ಯಡ್ ಮಾಡಿರೋದು. ಬೈ ಚಾನ್ಸ್ ಆ ಥರ ಏನಾದರೂ ವೀಡಿಯೋಸ್ ಏನಾದರೂ ಇದ್ದರೆ ನಿಮ್ಮದು ಏನು ಈಗ ಹೇಳ್ತಾರಲ್ಲ ಆ್ಯಡ್ಸ್ ಏನಿದೆ ಅದು ರನ್ ಆಗೋಲ್ಲ ನಿಮ್ಮ ವೀಡಿಯೋಸ್ ಮೇಲೆ. ಓಕೆನಾ? ಚೆನ್ನಾಗಿ ಫ್ರೆಂಡ್ಲಿ ಕಾಂಟೆಂಟ್ ಇದ್ದರೆ ಮಾತ್ರ ನಿಮ್ಮ ವೀಡಿಯೋದಲ್ಲಿ ಆ್ಯಡ್ಸ್ ರನ್ ಆಗೋದು. ಸೊ ಇದು ಸಬ್ಮಿಟ್ ಯಾವ ಥರ ಮಾಡೋದು? ಸೊ ಲಾಸ್ಟಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ನನ್ ಅಬೌವ್ ದಿಸ್ ಅಂತ. ಸೊ ಇದ್ರ ಮೇಲೆ ಟಿಕ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಆಪ್ಷನ್ ಇತ್ತಲ್ಲ, ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲೇ ತೋರಿಸುತ್ತೆ ಸೇವ್ ಫಾರ್ ಆ್ಯಡ್ಸ್ ಅಂತ. ಸೊ ಇದರಲ್ಲಿ ಯಾವುದೇ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಬಾರ್ದು. ಬೈ ಚಾನ್ಸ್ ನಿಮ್ದು ಏನಾದರೂ ಆ ಥರ ವೀಡಿಯೋ ಏನಾದರೂ ಇದ್ದರೆ, ಬೇರೆ ಥರ ಏನಾದರೂ ವೀಡಿಯೋ ಇದ್ದರೆ, ಲೈಕ್ ಹಾರ್ಮ್ಫುಲ್ ವೀಡಿಯೋ ಇಲ್ಲ ಬೇರೆದು ಯಾವುದಾದ್ರೂ ವೀಡಿಯೋಸ್ ಇದ್ದರೆ ನೀವು ಇದನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲ ಅಂದರೆ ನಿಮ್ಮದು ಫ್ರೆಂಡ್ಲಿ ಕಾಂಟೆಂಟ್ ಇದ್ದರೆ ಮಾತ್ರ ನೀವು ಲಾಸ್ಟ್ನೇ ಆಪ್ಷನಿಗೆ ಸೆಲೆಕ್ಟ್ ಮಾಡಬೇಕು. ಇದು ಸೆಲೆಕ್ಟ್ ಮಾಡಿದರೆ ಮಾತ್ರ, ಇದು ಲಾಸ್ಟ್ನೇ ಆಪ್ಷನಲ್ಲಿ ಟಿಕ್ ಮಾಡಿಬಿಟ್ಟು ನೀವು ಸಬ್ಮಿಟ್ ಮಾಡಿದರೆ ಮಾತ್ರ ಏನು ಸೇವ್ ಫಾರ್ ಆ್ಯಡ್ಸ್ ಅಂತ ಬರೋದು. ಇಲ್ಲ ಅಂದರೆ ನೀವು ಇದರಲ್ಲಿ ಯಾವುದೇ ಆಪ್ಷನ್ನ ಸೆಲೆಕ್ಟ್ ಮಾಡಿದರೂ ನಿಮ್ಮದು ಆ್ಯಡ್ಸಿಗೆ ಸೇಫ್ ಅಲ್ಲ ನಿಮ್ಮ ವಿಡಿಯೋ ಅಂತ ಬಂದುಬಿಡುತ್ತೆ. ಆಮೇಲೆ ನಿಮ್ಮ ವೀಡಿಯೋಸಲ್ಲಿ ಏನೂ ಆ್ಯಡ್ಸ್ ರನ್ ಆಗೋಲ್ಲ. ಓಕೆನಾ? ಸೊ ಇವರು 20 ವಿಡಿಯೋನ ಏನಿದೆ ಅವರು ಚೆಕ್ ಮಾಡ್ತಾರೆ, ನೀವು ಯಾವ ಥರ ರೇಟ್ ಮಾಡ್ತಿದ್ದೀರಾ ಅಂತ. ಓಕೆನಾ? ಸೊ ರೇಟ್ ಮಾಡಬೇಕಿದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ಆಪ್ಷನ್ನ ಸೆಲೆಕ್ಟ್ ಮಾಡಬೇಡಿ. ಸೊ ಲಾಸ್ಟದು ಒಂದು ಟಿಕ್ ಮಾರ್ಕ್ ಕೊಟ್ಬಿಟ್ಟು ಸಬ್ಮಿಟ್ ರೇಟ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಸೊ ಇದರಿಂದ ನಿಮಗೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ. ಆ್ಯಂಡ್ ಫ್ರೆಂಡ್ಲಿ ಕಾಂಟೆಂಟ್ ಅಂತಲೂ ಯೂಟ್ಯೂಬಿಗೆ ಗೊತ್ತಾಗುತ್ತೆ. ಆ್ಯಂಡ್ ಇದು ಗೊತ್ತಾದ ಮೇಲೂ ಕೂಡ ಒಂದು ಸಲ ಅದೂ ಯೂಟ್ಯೂಬ್ ಅವರು ಒಂದು ಸಲ ರಿವ್ಯೂ ಮಾಡ್ತಾರೆ, ನಿಮ್ಮ ಕಾಂಟೆಂಟ್ ಫ್ರೆಂಡ್ಲಿ ಇದೆಯಾ ಇಲ್ಲ ಸುಮ್ಮನೆ ನೀವು ಸೆಲೆಕ್ಟ್ ಮಾಡಿಬಿಟ್ಟಿದ್ದೀರಾ ಅಂತ. ಓಕೆನಾ? ಸೊ ರಿವ್ಯೂ ಎಲ್ಲ ಮಾಡಾದ್ಮೇಲೆ ನಿಮ್ಮದು ರೈಟ್ ಬಟನ್ ಬರೋದು. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಚೆಕ್ ಬಟನಲ್ಲಿ ಒಂದು ರೈಟ್ ಮಾರ್ಕ್ ಬರ್ತಾ ಇದೆ, ಕೆಳಗಡೆ ನಾವು ಏನು ಸೆಲೆಕ್ಟ್ ಮಾಡಿದ್ವಿ ಆ್ಯಡ್ ಸೂಟಬಿಲಿಟಿದು, ಸೊ ಅದರದ್ದು ಒಂದು ರೈಟ್ ಮಾರ್ಕ್ ಬರಬೇಕು. ಅದು ರಿವ್ಯೂ ಮಾಡ್ತಾರೆ ಯೂಟ್ಯೂಬರು. ಓಕೆನಾ? ಸೊ ಇದು ರೈಟ್ ಮಾರ್ಕ್ ಬಂದರೆ ಮಾತ್ರ ನಮ್ಮದು ಆ್ಯಡ್ಸಲ್ಲಿ, ಇದು ವೀಡಿಯೋಸಲ್ಲಿ ಆ್ಯಡ್ಸ್ ರನ್ ಆಗೋದು. ಓಕೆನಾ? ಸೊ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಇದು ರೇಟ್ ಮಾಡೋದು ಮರಿಬೇಡಿ. ಆ್ಯಂಡ್ ರೇಟ್ ಮಾಡೋದ್ರಲ್ಲಿ ಆ್ಯಂಡ್ ಕೆಲವೊಬ್ರಿಗೆ ಗೊತ್ತಿರಲ್ಲ, ಅವರು ಏನೋ ಅಂದ್ಬಿಟ್ಟು ಯಾವುದೋ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿಬಿಡ್ತಾರೆ. ಮಿಸ್ಸಾಗಿನೂ ಅದರಲ್ಲಿ ಯಾವುದೇ ಆಪ್ಷನ್ನ ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಲಾಸ್ಟ್ನೇ ಆಪ್ಷನ್ನು ನನ್ ಅಬೌವ್ ದಿಸ್ ಅಂತ ಇರುತ್ತಲ್ಲ ಅದನ್ನು ಮಾತ್ರ ರೈಟ್ ಟಿಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವೇನು ಮಾಡಿ ರೇಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ. ಓಕೆನಾ? ಸೊ ನಿಮ್ಮದು ಏನಿರುತ್ತೆ ವಿಡಿಯೋ ಸೇವ್ ಇರುತ್ತೆ ಆ್ಯಂಡ್ ನಿಮ್ಮ ವೀಡಿಯೋಸ್ ಮೇಲೆ ಆ್ಯಡ್ಸ್ರು ರನ್ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಕೂಡ ಒಂದು ಸಲ ಯೂಟ್ಯೂಬ್ ಏನಿರುತ್ತೆ ಆ್ಯಡ್ ಸೂಟಬಿಲಿಟಿದು ಚೆಕ್ ಮಾಡುತ್ತೆ. ಸೊ ಚೆಕ್ ಮಾಡಿದಾಗ ಅವರೇ ಟಿಕ್ ಮಾಡಿಕೊಡ್ತಾರೆ, ನಿಮ್ದೇನಾದರೂ ಕರೆಕ್ಟಾಗಿದೆಯಾ ವೀಡಿಯೋ ಎಲ್ಲ, ಇಲ್ಲ ಸುಮ್ಮನೆ ಸೆಲೆಕ್ಟ್ ಮಾಡಿದ್ದೀರಾ ಏನಂತ ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ರೈಟ್ ಬಟನ್ ಕೊಡುತ್ತೆ. ಇಲ್ಲಾಂದರೆ ಅಲ್ಲೇ ನಿಮ್ಮದು ರಿಜೆಕ್ಟ್ ಮಾಡಿಬಿಡ್ತಾರೆ. ಏನು ರಿಜೆಕ್ಟ್ ಮಾಡ್ತಾರೆ, ನಿಮ್ಮದು ಆ್ಯಡ್ಸ್ ಏನು ಬರುತ್ತೆ ವೀಡಿಯೋಸಲ್ಲಿ ಅದನ್ನು ಇಲ್ಲೇ ರಿಜೆಕ್ಟ್ ಮಾಡ್ತಾರೆ, ನೀವೇನಾದರೂ ತಪ್ಪಾಗಿ ಸೆಲೆಕ್ಷನ್ ಏನಾದರೂ ಮಾಡಿದರೆ. ಓಕೆನಾ ಗೈಸ್? ಸೊ ನೋಡಿದ್ರಲ್ಲ, ಸೊ ನಂದು ಇಲ್ಲಿ ಬಂದುಬಿಟ್ಟು ರೈಟ್ ಮಾರ್ಕ್ ಬಂದಿದೆ. ಸೊ ಅದಾದಮೇಲೆ ಇಷ್ಟೇ, ಇದೇ ಅಪ್ಡೇಟು ಯಾರ್ದೆಲ್ಲ ಮಾನಿಟೈಸೇಷನ್ ಆಗಿದೆ ಅವ್ರಿಗೆ. ಓಕೆನಾ ಗೈಸ್? ಓಕೆ ಗೈಸ್, ಈಗ ನಾನೊಂದು ನಿಮಗೆ ಹೇಳ್ತೀನಿ. ಸೊ ಯಾರೆಲ್ಲ ಯೂಟ್ಯೂಬೆಲ್ಲ ಮಾಡ್ತಾಯಿದ್ದೀರಾ ಆ್ಯಂಡ್ ಯಾರೆಲ್ಲ ಕುಕ್ಕಿಂಗ್ ಚಾನಲ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀರಾ, ಸೊ ಅವ್ರಿಗೆ ಗೊತ್ತಿರಲ್ಲ ನಾನು ಯಾವ ಟ್ರೈಪೋಡ್ನ ತೊಗೊಳ್ಳೋದು, ಸೊ ಯಾವುದು ಬೆಸ್ಟ್ ನನಗೆ ಏನು ಅಂತ. ಸೊ ನಾನೊಂದು ತರಿಸಿದ್ದೀನಿ. ಸೊ ಅದು ತುಂಬ ಕಮ್ಮಿ ಅಂದರೆ ಕಮ್ಮಿ ಕಾಸ್ಟಲ್ಲಿ ನಿಮಗೆ ಸಿಗುತ್ತೆ. ಸೊ ನಾನು ಅದು ತರಿಸಿದ್ದೀನಿ. ಸೊ ನಾಳೆ ಇದ್ರದ್ದು ರಿವ್ಯೂ ಮಾಡ್ತೀನಿ. ಓಕೆನಾ? ಸೊ ನಾಳೆ ಇಲ್ಲಿ ರೀಚ್ ಆಗುತ್ತೆ ನನ್ನ ಹತ್ರ. ಸೊ ನಾಳೆ ನಾನು ಅದನ್ನು ನಿಮಗೆ ನಿಮ್ಮ ಮುಂದೆನೇ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಆ್ಯಂಡ್ ರಿವ್ಯೂ ಮಾಡ್ತೀನಿ ಆ್ಯಂಡ್ ಎಷ್ಟು ಪ್ರೈಸ್ ಅಂತಲೂ ಹೇಳ್ತೀನಿ. ತುಂಬ ಕಡಿಮೆ ಪ್ರೈಸಲ್ಲಿ ನಿಮಗೆ ಇದು
ಟ್ರೈಪೋಡ್ ಏನಿದೆ ಅದು ಸಿಗ್ತಾ ಇದೆ. ಓಕೆನಾ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.